ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್. ನಮಸ್ಕಾರ. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಆಗಬೇಕಾ ಅನ್ನುವಂಥದ್ದು. ಯಾಕೆಂದರೆ ಮುಂಬೈನಲ್ಲಿ ಇದಾಗುತ್ತೆ ಅನ್ನೋದಾದರೆ, ಕೋಲ್ಕತ್ತಾದಲ್ಲಿ ಇದಾಗುತ್ತೆ ಅನ್ನೋದಾದರೆ, ದೆಹಲಿನಲ್ಲಿ ಇದಾಗುತ್ತೆ ಅನ್ನೋದಾದರೆ ಯಾಕೆ ಬೆಂಗಳೂರು ಕೂಡ ವಿಭಜನೆ ಆಗಬಾರದು ಇಂಥ ಒಂದು ಸಂಗತಿ. ಯಾಕಂದರೆ ಆಡಳಿತ ಅನ್ನುವಂಥದ್ದು ಭಾಳ ಸುಗಮವಾಗುತ್ತೆ. ಒಂದಿಷ್ಟು ಜನರ ಈ ಆಶೋತ್ತರಗಳನ್ನು ಈಡೇರಿಸ್ಬೋದು. ಈ ನಿಟ್ಟಿನಲ್ಲಿ ವಿಭಜನೆ ಆಗಲೇಬೇಕು ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಂಥ ಬೃಹತ್ ತಲೆಗಳಿಗೆ ಇಲ್ಲಿನ ಬೃಹತ್ ಸಮಸ್ಯೆಗಳ ಅರಿವೇ ಬರಲಿಲ್ಲ ಅಂತ. ಬೆಂಗಳೂರು ಹಿಗ್ತಾ ಹೋಯಿತು, ಸಮಸ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯಿತು. ಇಂಥ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ತಹಬಂದಿ ತರೋದು ಹೆಂಗೆ, ಅದನ್ನು ಪರಿಹರಿಸೋದು ಹೇಗೆ? ಹೀಗಾಗಿ ವಿಭಜನೆ ಬೇಕೋ ಬೇಡವೋ, ಅದೇ ಈಗಿನ ವಿಶೇಷ ಕಾರ್ಯಕ್ರಮ, ಅದು ಬೃಹತ್ ವಿಭಜನೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. PR ರಮೇಶ್ ನಮ್ಮ ಜೊತೆಗಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಕಾಂಗ್ರೆಸ್ ನಾಯಕರು, ಜೊತೆಗೆ ಮೇಯರು ಕೂಡ ಆಗಿದ್ದಂಥವರು. ಹೀಗಾಗಿ ಈ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ರಮೇಶ್ ಅವರಿಗೆ. ಇದೆಲ್ಲದರ ಜೊತೆಗೆ ಕಳೆದ ಬಾರಿ ಚುನಾವಣೆ ಏನಾಯ್ತಲ್ಲ, ಚುನಾವಣೆ ಆಗಲಿಕ್ಕೆ ಕಾರಣೀಭೂತರೇ ರಮೇಶ್ ಅವರು. ಅದೆಷ್ಟು ಬಾರಿ ಕೋರ್ಟಿಗೆ ಅಡ್ಡಾಡಿದಾರೋ, ಎಷ್ಟು ಹೋರಾಡಿದಾರೋ ಗೊತ್ತಿಲ್ಲ. ತಮ್ಮ ಪಕ್ಷದವ್ರ ವಿರುದ್ಧನೇ ಹೋರಾಡಬೇಕಾದಂಥ ಪರಿಸ್ಥಿತಿ ಕೂಡ ಬಂದಿತ್ತು. ಅಂಥ ಒಂದು ಅನಿವಾರ್ಯ ಸಂದರ್ಭದಲ್ಲೂ ಕೂಡ ರಮೇಶ್ ಹೋರಾಟವನ್ನು ಬಿಟ್ಕೊಡ್ಲಿಲ್ಲ. ಅದಾದಮೇಲೆ BJP ಅಧಿಕಾರಕ್ಕೆ ಬಂತು, ಕಾಂಗ್ರೆಸ್ಗೆ ಅಧಿಕಾರ ದಕ್ಕಲಿಲ್ಲ, ಪ್ರಶ್ನೆ ಬೇರೆ. ಆದರೆ ರಮೇಶ್ ಅವ್ರ ಹೋರಾಟ ಇದೆಯಲ್ಲ, ಅದನ್ನು ಜ್ಞಾಪಿಸ್ಕೊಳ್ಳೇಬೇಕು. ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ. ತುಂಬ ಪ್ರಾಮಾಣಿಕವಾದಂಥ ನಾಯಕ, ಕಾರ್ಪೊರೇಟರ್, BJP ಯುವ ನಾಯಕ ಶಿವಕುಮಾರ್. ತಿಮ್ಮೇಗೌಡರು ನಮ್ಮ ಜೊತೆಗಿದ್ದಾರೆ, JDSನ ನಾಯಕರು. ನಾನು ಮೂವರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇದಕ್ಕೆ ಕಾರಣವಾದಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳೇನೇನು, ಯಾವ್ಯಾವ ಅಂಶಗಳನ್ನು ಇಟ್ಟುಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಆಗಬೇಕು, ಬೇರೆ ಬೇರೆ ಮಹಾನಗರ ಪಾಲಿಕೆಗಳು ವಿಭಜನೆ ಆಗಿದೆ ಅನ್ನೋದಾದರೆ ಬೆಂಗಳೂರು ಯಾಕೆ ಆಗಬಾರ್ದು, ಇದಕ್ಕೆ ಸಂಬಂಧಪಟ್ಟ ನಾಯಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾಲ್ಕು ವರ್ಷದ ಹಿಂದೆ ಬೃಹತ್ ಪಟ್ಟ ಗಳಿಸಿದ ಬೆಂಗಳೂರು ಈಗ ತನ್ನ ಕಿರೀಟವನ್ನ ಕೆಳಗಿಳಿಸೋಕೆ ಸಜ್ಜಾಗ್ತಿದೆ. ಆದರೆ ಪಟ್ಟ ಪಕ್ಕಕ್ಕಿಡೋದು ಸುಲಭವೂ ಅಲ್ಲ, ಸರಾಗವೂ ಅಲ್ಲ. BBMP ಸ್ಥಾಪನೆ ಆದಾಗಿನಿಂದಲೂ ಇದ್ದ ವಿಭಜನೆಯ ಕಾವು ಈಗ ಜ್ವಾಲೆಯಾಗಿದೆ. ಸರ್ಕಾರ BBMP ವಿಭಜನೆಗೆ ಹೆಚ್ಚಿನ ಆಸ್ಥೆ ತೋರಿಸಿದೆ. ಇನ್ನಾರು ತಿಂಗಳಲ್ಲಿ ಇದಕ್ಕೆ ಸ್ಪಷ್ಟ ಚೌಕಟ್ಟು ನಿರ್ಮಾಣವಾಗಲಿದೆ. ಹಾಗೆಯೇ ರಾಜಕೀಯ ಕೆಸರೆರಚಾಟ, ನ್ಯಾಯ ಅನ್ಯಾಯದ ವಾದ, ವಿವಾದವೂ ಶುರುವಾಗಿದೆ. ಇದಕ್ಕೆಲ್ಲ ಆಸ್ಪದ ಒದಗಿಸಿದ್ದು BS ಪಾಟೀಲ್ ನೇತೃತ್ವದ ತಜ್ಞರ ಸಮಿತಿಯ ಮಧ್ಯಂತರ ವರದಿ. ಇನ್ ಅವರ್ ಓನ್ ಎಸ್ಟಿಮೇಷನ್ 2030 ವರೆಗೂ ಈ ಸಿಟಿನಲ್ಲಿ ಇಟ್ ವಿಲ್ ಬಿಕಮ್ 15 ಮಿಲಿಯನ್ ಪೀಪಲ್. ಸೊ therefore we felt that there is a need for a detailed study. There is a need to examine, because not only it requires new legislations, new administrative deregulations and political deregulations if it has to happen. ನಾವೇನು ಸ್ಟಡಿ ಮಾಡಿ ನಾವು ಇವತ್ತು ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ, ಅದು ಮಾಡಲಿಕ್ಕೆ ನಮ್ಗೆ ಅವಕಾಶ ಬೇಕು ಅಂತ ಹೇಳಿ ನಾವು ಇನ್ನೂ ಒಂದು 6 ತಿಂಗಳ ಟೈಮನ್ನು ಕೇಳಿದ್ದೇವೆ. ಅದನ್ನು ಇವತ್ತ ಒಂದು ಇಂಟರಿಮ್ ವರದಿ ಪ್ರಕಾರ ನಾವು ಸರ್ಕಾರಕ್ಕೆ ಈ ಇಂಟರಿಮ್ ವರದಿಯನ್ನು ನಾವು ಒಪ್ಪಿಸಿದ್ದೇವೆ. BBMP ವಿಭಜನೆ ಬಗ್ಗೆ ಅಧ್ಯಯನ ನಡೆಸಲು BS ಪಾಟೀಲ್ ನೇತೃತ್ವದ ತಜ್ಞರ ಸಮಿತಿ ರಚಿಸಲಾಗಿತ್ತು. ಈ ಸಮಿತಿ ನಿನ್ನೆ ಮಧ್ಯಂತರ ವರದಿ ಸಿದ್ಧಪಡಿಸಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದೆ. ಅಲ್ಲದೆ ಇನ್ನಾರು ತಿಂಗಳಲ್ಲಿ ಪೂರ್ಣ ವರದಿ ಸಿದ್ಧಪಡಿಸುವುದಾಗಿಯೂ ಸಮಿತಿ ಸ್ಪಷ್ಟಪಡಿಸಿದೆ. ಅಲ್ಲಿಗೆ BBMP 2 ಅಥವಾ 3 ಹೋಳಾಗುವ ಸಾಧ್ಯತೆ ಇದೆ. ಆಡಳಿತಾತ್ಮಕವಾಗಿ ಮೂಡಿರುವಂತಹ ಸಮಸ್ಯೆಗಳು ಇವೆಲ್ಲವನ್ನ ಗಣನೆ ತೆಗೆದುಕೊಂಡು ಸರ್ಕಾರದವರೇ ಒಂದು ತೀರ್ಮಾನಕ್ಕೆ ಬಂದು ವಿಭಜನೆ ಅಗತ್ಯ ಇದೆ ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡು ನಂತರ ಈ ತಜ್ಞರ ಸಮಿತಿಯನ್ನ ನೇಮಕ ಮಾಡಿದ್ದಾರೆ. ತಜ್ಞರ ಈ ಸಮಿತಿಯ ಕರ್ತವ್ಯ ಏನು ಅಂತಂದ್ರೆ, ಯಾವ ರೀತಿ ವಿಭಜನೆ ಮಾಡಬೇಕು, ಎಷ್ಟು ಭಾಗಗಳನ್ನಾಗಿ ಮಾಡಬೇಕು, ಹೇಗೆ ಮಾಡಿದ್ರೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ, ಎಫಿಷಿಯಂಟ್ ಡೆಲಿವರಿ ಆಫ್ ಸರ್ವಿಸ್ನ ಹೇಗೆ ಮಾಡಬಹುದು, ಎಫಿಷಿಯಂಟ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಈಗ ಹೇಗಿದೆ. BBMP ವಿಭಜನೆಗೆ ರಾಜ್ಯ ಸರ್ಕಾರ ಹೆಚ್ಚು ಆಸಕ್ತಿ ತೋರಿಸಿದೆ. ಇದು BJP ಹಾಗೂ JDS ಕೆಂಗಣ್ಣಿಗೆ ಗುರಿಯಾಗಿದೆ.
ಪಾಲಿಕೆ ವಿಭಜನೆ ಆದರೆ ಸುಗಮ ಆಡಳಿತ ನೀಡಬಹುದು, ಸರಾಗವಾಗಿ ಜನರಿಗೆ ಸೌಲಭ್ಯ ಒದಗಿಸಬಹುದು ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. BBMPನ ಸರಿಯಾದ ರೀತಿಯಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆ ನಾವು ನಿರ್ಮಾಣ ಮಾಡಬೇಕು. ಆಡಳಿತಾತ್ಮಕವಾಗಿ ಜನರಿಗೆ ಹತ್ತಿರ ಆಗಿರ್ತಕ್ಕಂಥ ರೀತಿಯಲ್ಲಿ ನಡೆಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದನ್ನು ಒಂದು ತೀರ್ಮಾನ ತೊಗೊಳ್ಬೇಕಾದ್ರೆ ನಾವು ದಿಢೀರಾಗಿ ಏನೋ ಮಾಡೋಕ್ಕೆ ಹೋಗಿ, ಯಾಕಂದರೆ ಇದೇನೇ ತೀರ್ಮಾನ ತೊಗೊಂಡ್ರೆ ನಾವು ಅದು ಶಾಶ್ವತವಾಗಿರ್ತಕ್ಕ ತೀರ್ಮಾನ ಆಗಬೇಕು. ಇವತ್ತೇನೋ ಒಂದು ಸದ್ಯಕ್ಕೋಸ್ಕರ ಅಥವಾ ಯಾವುದೋ ಒಂದು ಇವತ್ತು ಒಂದು ಸಣ್ಣ ಸಮಸ್ಯೆಗೋಸ್ಕರ ಇದನ್ನು ನಿವಾರಣೆ ಮಾಡಿಸ್ತಾ ಇಲ್ಲ. ಒಂದು ಶಾಶ್ವತವಾದಂಥ ಒಂದು ತೀರ್ಮಾನ ಆಗಬೇಕು. ಅದಕ್ಕೆ ಗಂಭೀರವಾಗಿ ನೋಡಬೇಕಾಗ್ತದೆ. ಎಲ್ಲರೂ ಕೂಡ ವಿಶ್ವಾಸ ಬರುವಂಥ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಏಪ್ರಿಲ್ನಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡೆಯಬೇಕಿತ್ತು. ಆದರೆ ವಿಭಜನೆ ಕುರಿತ ವರದಿ 6 ತಿಂಗಳಲ್ಲಿ ಸಲ್ಲಿಕೆಯಾಗಿ ವಿಭಜನೆಯೇ ಅಂತಿಮ ಅಂತ ಸರ್ಕಾರ ತೀರ್ಮಾನಿಸಿದರೆ ವಿಭಜಿತ ಪಾಲಿಕೆಗೆ ಚುನಾವಣೆ ನಡೆಯಬೇಕು. ಹೀಗಾಗಿ ಏಪ್ರಿಲ್ನಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡೆಯೋದಿಲ್ಲ. ಚುನಾವಣೆಗೆ ಹೆದರಿ ಸರ್ಕಾರ ವಿಭಜನೆ ಅಸ್ತ್ರ ಪ್ರಯೋಗಿಸುತ್ತಿದೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಆರೋಪಿಸುತ್ತಿವೆ. ಅದರ ಜೊತೆಗೆ ವಿಭಜನೆಯಿಂದ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗಲಿದೆ ಅನ್ನೋ ಆರೋಪಗಳು ಗರಿಗೆದರಿಕೊಂಡಿವೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಎಸ್, ಇದ್ರ ಬಗ್ಗೆ ಇದೆಲ್ಲದರ ಜೊತೆಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳೇನೇನು, ವಿಭಜನೆ ಯಾಕೆ ಮಾಡಬೇಕು, ವಿಭಜನೆ ಯಾಕೆ ಮಾಡಬಾರ್ದು, ಬನ್ನಿ ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿಭಜನೆಯನ್ನು ಯಾಕೆ ಮಾಡಬೇಕು, ಉತ್ತಮ ಹಾಗೂ ಸುಗಮ ಆಡಳಿತಕ್ಕಾಗಿ ವಿಭಜನೆ ಬೇಕೇ ಬೇಕು. ಇದೀಗ ತಾನೇ ಮಾತಾಡಿದಂಥ ಪಾಟೀಲರಾಗಿರ್ಬೋದು, ಸಿದ್ದೇನವರಾಗಿರ್ಬೋದು ಅದೇ ಮಾತನ್ನು ಹೇಳಿದರು. ಸೊ ಸರ್ಕಾರನೇ ತೀರ್ಮಾನಕ್ಕೆ ಬಂದಿದೆ, ಉತ್ತಮ ಹಾಗೂ ಸುಗಮ ಆಡಳಿತ ಕೊಡಬೇಕು ಅನ್ನೋದಾದರೆ ಇದನ್ನು ವಿಭಜನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ. ಇನ್ನು ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ ಅನ್ನುವಂಥದ್ದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಅನ್ನೋದಾದರೆ ವಿಭಜನೆ ಆಗಬೇಕು, 2 ಅಥವಾ 3 ಭಾಗಗಳನ್ನಾಗಿ ಮಾಡಬೇಕು ಇದನ್ನು ಅಂತ. ಇನ್ನು ಹೊಣೆಗಾರಿಕೆ ಹೆಚ್ಚಳ ಆಗಲಿದೆ ಅಂತ, ಇದನ್ನು ಬಹುಶಃ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೊಣೆಗಾರಿಕೆ ಅನ್ನುವಂಥದ್ದು ಎಲ್ಲಿ ಬೇಕಾದ್ರೂ ಇರುತ್ತೆ, ಅದನ್ನು ಹೆಂಗೆ ನಿಭಾಯಿಸ್ತಾರೆ ಸಂಬಂಧಪಟ್ಟಂಥವ್ರು ಅನ್ನೋದು ಭಾಳ ಮುಖ್ಯ. ಅದು ಸಂಬಂಧಪಟ್ಟಂಥ ಕಾರ್ಪೊರೇಟರ್ಗಳಾಗಿರ್ಬೋದು, ಸಂಬಂಧಪಟ್ಟಂಥ ಕಮಿಷನರ್ಗಳಾಗಿರ್ಬೋದು, ಮೇಯರ್ಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಲಿ ಹೆಂಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇದು ವಿಭಜನೆ ಯಾಕೆ ಮಾಡಬೇಕು ಅನ್ನುವಂಥದ್ದು. ಇನ್ನು ವಿಭಜನೆಗೆ ವಿರೋಧ ಯಾಕೆ, ಇಲ್ಲೂ ಕೂಡ ಹಲವಾರು ಸಂಗತಿಗಳಿವೆ. ಇದು ಬೆಂಗಳೂರಿನ ಉದ್ಧಾರಕ್ಕಲ್ಲ, ಇದು ಒಳಿತಿಗಲ್ಲ, ಇದು ಚುನಾವಣೆ ಮುಂದೂಡಬೇಕು. ಸೊ ಈ ಒಂದು ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ ಇಂಥ ಒಂದು ಕುತಂತ್ರವನ್ನು ಹೆಣಿತಾ ಇದೆ ಅನ್ನುವಂಥದ್ದು ವಿರೋಧ ಪಕ್ಷಗಳ ವಾದ. ಇನ್ನು ಮಾಡೋದನ್ನು ಮಾಡಿಬಿಡ್ತಾರೆ ಇವರು ಎಲ್ಲ ವಿಭಜನೆಯನ್ನು. ಆಸ್ತಿ ನಂಗೆ ವಿಭಜನೆ ಮಾಡ್ತೀರಿ, ಸಾಲದ ವರ್ಗಾವಣೆಯನ್ನು ಹೆಂಗೆ ವಿಭಜನೆ ಮಾಡ್ತೀರಿ ಅನ್ನುವಂಥದ್ದು ಇದು ಬಹಳ ಕಷ್ಟದ ಕೆಲಸ. ಇದು BBMPಗೆ 4,000 ಕೋಟಿ ರೂಪಾಯಿ ಸಾಲ ಇದೆ. ತಮಾಷೆ ಸಂಗತಿನೇ ಇದು. 4,000 ಕೋಟಿ ಸಾಲ ಪಡೆದಿರುವಂಥದ್ದು. 2,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯ ಬಿಲ್ಗಳು ಇನ್ನೂ ಕೂಡ ಪೆಂಡಿಂಗ್ ಇವೆ. 2,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಅಪ್ರೂವಲ್ ಸಿಕ್ಕಿದೆ. ಸ್ವಾಮಿ, ನೀವೇನಾದರೂ ವಿಭಜನೆ ಮಾಡಿಬಿಟ್ರೆ ಇವುಗಳನ್ನೆಲ್ಲ ವರ್ಗೀಕರಣವನ್ನು ಹೆಂಗೆ ಮಾಡ್ತೀರಿ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಮೂರನೇದು ಒಂದು ಭಾವನಾತ್ಮಕವಾದಂಥ ಪ್ರಶ್ನೆ. ಇದು ಮೊದಲೇ ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ, 30-35% ಜನ ಹುಡುಕಾಡಿದ್ರು ಕೂಡ ಬರೀ ಬೇರೆಯವರು ಎಷ್ಟು ತುಂಬಾರ್ದೋ ಅಷ್ಟು ಜನ ತುಂಬ ಹೋಗ್ಯಾರೆ. ಇಂಥ ಸಂದರ್ಭದಲ್ಲಿ ನೀವೇನಾದರೂ ವಿಭಜನೆ ಮಾಡಿಬಿಟ್ರೆ ಕೆಲವೊಂದಂತೂ ನೇರವಾಗಿ ಬೇರೆ ಬೇರೆ ಭಾಷಿಕರ ವ್ಯಾಪ್ತಿಗೆ ಹೋಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಕನ್ನಡವನ್ನು ಹುಡುಕಿದ್ರೂ ಕೂಡ ಸಿಗಲ್ಲ, ಈಗಲೇ ಕಷ್ಟ ಇದೆ. ಶಾಂತಿನಗರ, CV ರಾಮನ್ ನಗರ, ಪುಲಕೇಶಿ ನಗರ, ಶಿವಾಜಿನಗರ, ಸರ್ವಜ್ಞ ನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರಗಳಲ್ಲಿ ಕನ್ನಡೇತರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪಾಲಿಕೆ ವಿಭಜನೆ ಆಯಿತು ಅಂದರೆ ಅಧಿಕಾರ ಕನ್ನಡಿಗರ ಕೈ ತಪ್ಪುವಂಥ ಸಾಧ್ಯತೆಗಳಿದೆ, ಕನ್ನಡ ಮರೆಯಾಗುವಂಥ ಸಾಧ್ಯತೆಗಳಿದೆ. ಇದು ಕನ್ನಡಕ್ಕೆ ಅವಮಾನ ಮಾಡ್ದಂಗಿದು, ಕನ್ನಡವನ್ನು ನೀವೇ ಹಾಳು ಮಾಡ್ದಂಗೆ ನೀವು, ಹೀಗಾಗಿ ಬೇಕಾಗಿಲ್ಲ ಅನ್ನುವಂಥದ್ದು. ಸೊ ಇನ್ನಷ್ಟು ಪಾಯಿಂಟ್ಗಳೇನು ಅಂದರೆ ಆಡಳಿತದ ಅನುಕೂಲಕ್ಕೋಸ್ಕರ ಇನ್ನಷ್ಟು ವಲಯ ಕಚೇರಿಗಳನ್ನು ತೆರೆಯಬೇಕಾಗುತ್ತೆ. ನೀವು ಯಾಕೆ ತೆರಿತೀರಿ? ತಜ್ಞರ ಸಮಿತಿಯೇ ವಿಭಜನೆಗೆ ಸಮಯ ಬೇಕು ಅಂತ ಕೇಳಿದೆ. ಅಂದರೆ ಇದು ಭಾಳ ಸೂಕ್ಷ್ಮವಾಗಿರುವಂಥ ಸಂಗತಿ. ಏಪ್ರಿಲ್-ಮೇ ತಿಂಗಳಲ್ಲಿ BBMP ಚುನಾವಣೆ ನಡೆಯೋದು ಅನುಮಾನ. ಈ ಒಂದು ಹಿನ್ನೆಲೆಯನ್ನಿಟ್ಟುಕೊಂಡೇ ಸರ್ಕಾರ, ಈ ಒಂದು ಹಿನ್ನೆಲೆಯನ್ನಿಟ್ಟುಕೊಂಡೇ ಕಾಂಗ್ರೆಸ್ ಪಕ್ಷ ಈ ಒಂದು ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. PR ರಮೇಶ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ ನಾಯಕರು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರು. ರಮೇಶ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಶಿವಕುಮಾರ್, ಕಾರ್ಪೊರೇಟರ್ ಶಿವಕುಮಾರ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತಿಮ್ಮೇಗೌಡರು ನಮ್ಮ ಜೊತೆಗಿದ್ದಾರೆ, JDS ನಾಯಕರು. ತಿಮ್ಮೇಗೌಡ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್, ಯಾವ್ಯಾವ ಕಾರಣಗಳಿಂದ ನಾವೊಂದು ಕೆಲವೊಂದು ಸಂಗತಿಗಳನ್ನು ಹೇಳಿದ್ವಿ, ಉತ್ತಮ ಆಡಳಿತ, ಸುಗಮವಾದಂಥ ಆಡಳಿತ ಇದಕ್ಕೋಸ್ಕರ ಆಗಬೇಕು, ಅಧಿಕಾರ ವಿಕೇಂದ್ರೀಕರಣಕ್ಕೋಸ್ಕರ ಆಗಬೇಕು, ಹೊಣೆಗಾರಿಕೆಯನ್ನು ಹೆಚ್ಚು ಮಾಡೋಕ್ಕೋಸ್ಕರ ಆಗಬೇಕು ಅನ್ನುವಂಥದ್ದು, ಮತ್ತೇನಾದರೂ ಪಾಯಿಂಟ್ಸ್ಗಳಿದೆಯಾ ಅದ್ರ ಜೊತೆ ಆ್ಯಡ್ ಮಾಡೋಕ್ಕೆ?
ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದ್ದೇ ಒಂದು ವಿಪರ್ಯಾಸ. ಕಾರಣ ಏನು ಅಂದರೆ, ಉತ್ತಮ ಆಡಳಿತ ನಡೆಸ್ಕೊಳ್ತಾ BBMP ಬಂತು, ಅದ್ರ ಸುತ್ತ 7 CMCಗಳಿತ್ತು, ಉತ್ತಮವಾದಂಥ ನಾಗರಿಕ ಸೌಲಭ್ಯಗಳು, ಏನು ಮುನ್ಸಿಪಲ್ ಸರ್ವೀಸನ್ಸ್ ಅಂತ ಹೇಳ್ತೀವಿ, ಅದು ದೊರಕ್ತಾ ಇತ್ತು. ಆದರೆ ಏಕಾಏಕಿ ಕೆಲವು ರಾಜಕೀಯವಾದಂಥ ಒಂದು ನಿರ್ಧಾರಗಳು ತಗೊಳ್ಳೋಕೆ ಹೋಗಿ ದಿಢೀರಂತೆ 2007 ಜನವರಿ 17ನೇ ತಾರೀಕು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂತು. ಆಯಿತು, ಬಂದ ತಕ್ಷಣ ಚುನಾವಣೆ ಮಾಡಿದ್ರಾ? ಇಲ್ಲ. ಅಲ್ಲಿಂದ 3.5 ವರ್ಷ ತಳ್ಳಿದ್ರು. 3.5 ವರ್ಷ ಕಾಲ ಯಾವುದೇ ಜನಪ್ರತಿನಿಧಿಗಳಿಲ್ದಿರ ತಳ್ತಕ್ಕಂಥದ್ದಕ್ಕೆ ಏನೆಲ್ಲ ಬೇಕು ಅವೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು 2010ರಲ್ಲಿ ಇವರು ಎಲೆಕ್ಷನ್ಸ್ ಮಾಡಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಎಲೆಕ್ಷನ್ ಆಗೋಕ್ಕೆ ಮುಂಚೆನೇ ಇವತ್ತು ನಾವು ಈ ಒಂದು ಟರ್ಮ್ ಮುಂಚೆನೇ ಇವತ್ತು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ಕಾರ. ಅದು ಒಂದು ಉತ್ತಮ ಬೆಳವಣಿಗೆ. ಇವತ್ತು ಸರ್ಕಾರಗಳು ಯಾವುದೇ ಆದ್ರೂ ಇವತ್ತು ಚುನಾವಣೆ ಆಗಬೇಕಾದ್ದು ಸಂವಿಧಾನದ ಕೆಳಗಡೆ. ಅಂದರೆ ಇದುವರೆಗೂ 1994ವರೆಗೂ ಇಡೀ ದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕವಾದಂಥ ಒಂದು ಬಲ ಇರಲಿಲ್ಲ. ಈ ಬಲ ಬಂದಿದ್ದು 1992ರಿಂದ ಇಡೀ ದೇಶದಲ್ಲಿ. 94ರಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆನೂ ಸಂವಿಧಾನಾತ್ಮಕವಾದಂಥ ಒಂದು ಅಸ್ತಿತ್ವ ಆಯಿತು. ಆದರೆ ಇವತ್ತು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾರ್ಯವೈಖರಿ ನೀವು 2007ರಿಂದ 2015ವರೆಗೂ ನೀವು ವಿಶ್ಲೇಷಣೆ ಮಾಡಿ, ಯಾವ ರೀತಿ ಇವರು ಉತ್ತಮವಾದಂಥ ಆಡಳಿತ ನಡೆಸಿದ್ದಿದ್ರೆ ಇವತ್ತು ಖಂಡಿತವಾಗ್ಲೂ ಈ ಒಂದು ಸಿಸ್ಟಮ್ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿ ಸಿಸ್ಟಮ್ಮು ಖಂಡಿತವಾಗ್ಲೂ ಮುಂದೆ ಹೋಗ್ತಿತ್ತು. ಇವತ್ತು ಇವರು ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಆಗಬೇಕು, ಇದರಿಂದ ಬಂಡವಾಳ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬೃಹತ್ ಬೆಂಗಳೂರು ಮಹಾನಗರ ಮಾಡಿ ವೈಯಕ್ತಿಕವಾಗಿ ಇದರ ಒಂದು ಲಾಭವನ್ನು ಪಡೆಯಕ್ಕೆ ಹೋಗಿ ಇಡೀ ನಗರವನ್ನ ಇವತ್ತು ಕುಸಿತಿರ್ತಕ್ಕಂಥದ್ದು, ಒಳ್ಳೇದು ಮಾಡೋಕ್ಕೋಸ್ಕರ, ಕೆಲವರು ಲಾಭ ಮಾಡೋಕ್ಕೋಸ್ಕರ ಆಗಿತ್ತು. ಇವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ರು. ಇದನ್ನ ಇನ್ನೊಂದಿಷ್ಟು ಜನಕ್ಕೆ ಲಾಭ ಮಾಡೋಕ್ಕೋಸ್ಕರ ಮೂರು ವಿಭಾಗಗಳು. ಅದಕ್ಕೆ ದಟ್ ಈಸ್ ದ ಪಾಯಿಂಟ್. ಇವತ್ತು ನಾವು 3 ಮಾಡಬೇಕಾ 2 ಮಾಡಬೇಕಾ ಅಥವಾ ಇದನ್ನೇ ಇಡಬೇಕಾ ಅನ್ನೋದನ್ನು ಇವತ್ತು ಒಂದು ಸಮಿತಿಯನ್ನು ರಚಿಸಿದೆ ಸರ್ಕಾರ. ಇನ್ನೂ ಸಮಿತಿ ಅವರ ಸಾಧಕ ಬಾಧಕಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ಇನ್ ಪ್ರಿನ್ಸಿಪಲ್ ಪ್ರಿಲಿಮಿನರಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ ಪ್ರಿನ್ಸಿಪಲ್ ಅದು. ಸೊ ಇನ್ ಪ್ರಿನ್ಸಿಪಲ್ ಕೊಟ್ಟ ತಕ್ಷಣ ಇವರಿಗೆ ಕನ್ಸಲ್ಟೇಷನ್ ಪ್ರೋಸೆಸ್ ಆಗಬೇಕು. ಸಂಪೂರ್ಣವಾಗಿ ನಮ್ಮ ನಗರಗಳಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪ್ಯಾರಾಸ್ಟಲ್ ಡಿಪಾರ್ಟ್ಮೆಂಟ್ಸ್ ಇದೆ, ಮತ್ತು NGOs ಇದ್ದಾರೆ, ನಾಗರಿಕರ ರೆಸಿಡೆನ್ಷಿಯಲ್ ವೆಲ್ಫೇರ್ಸ್ ಇದೆ, ನಾಗರಿಕರಿದ್ದಾರೆ. ಇವರೆಲ್ಲ ಅಭಿಪ್ರಾಯ ಪಡೆದು ಈ ಸಾಧಕ ಬಾಧಕಗಳು ಇವತ್ತಿನ ಈ ಒಂದು ಆಡಳಿತ ಕೆಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿನ ಸಂಪನ್ಮೂಲ ಕ್ರೋಢೀಕರಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ವಿಫಲರಾಗಿರ್ತಕ್ಕಂಥದ್ದು, ಪಾಲ್ಗೊಳ್ಳುವಿಕೆ ಯಾವುದೇ ರೀತಿಯಲ್ಲಿ ಇಲ್ಲದೆ ಇವತ್ತು ನೋಡಿ 2007ರಿಂದ ಇವತ್ತವರೆಗೂ ವಾರ್ಡ್ ಕಮಿಟೀಸ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅಂದರೆ ಮಾಡಿ ಸ್ವಲ್ಪ ದಿವಸ ಆಯ್ತು ಅಷ್ಟೇ. ಆದ್ರೆ ಯಾವುದೇ ಒಂದು ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಗೆ ಸಂವಿಧಾನದಲ್ಲಿ ಅವಕಾಶ ಇದ್ರೂ ಸಹ ಆ ರೀತಿಯಲ್ಲಿ ಈ ಒಂದು ಬಿಜೆಪಿ ಸರ್ಕಾರ ಹಿಂದೆ ಇದ್ದದ್ದು ಬಿಡ್ಲೇ ಇಲ್ಲ. ಕೇವಲ ಚುನಾವಣೆ ಮಾಡಿ ವೈಯಕ್ತಿಕವಾಗಿರತಕ್ಕಂಥದಕ್ಕೆ ಮಾತ್ರ ಮಾಡಿದ್ರು. ಇವತ್ತು ರೆಕಮೆಂಡೇಶನ್ ಲಕ್ಷಣ ಒಪ್ಕೋತಾ ಇದೀರಿ ನೀವು? ರಮೇಶ್ ಹೇಳಿದ್ದೀರಾ? ಕೊಟ್ಟಿಲ್ಲ ಇನ್ನ, ಅವ್ರಿಗೆ ಕೊಟ್ರಲ್ಲ ಅವಕಾಶ, ಹಾಗಾಗಿ ನಾವು ಮಾತಾಡ್ಲಿಲ್ಲ. ಹೇಳಿ ಸರ್, ನೀವು ಮಾತಾಡಬೇಕು. ಮಾತಾಡ್ಲಿಲ್ಲ ಕೌಂಟ್ರ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದಾರೆ. ಹೇಳಿ ಪ್ಲೀಸ್, ಸ್ಟಾರ್ಟ್ ಮಾಡಿ ಇವಾಗ. ಸರ್, ಈಗ ಈ ಬೆಂಗಳೂರು ಏನಿದೆ ಇವತ್ತು 500 ವರ್ಷಗಳ ಇತಿಹಾಸ ಉಳ್ಳಂತದ್ದು. ಆಗಿನ ಕಾಲದಲ್ಲಿ 5 ಲಕ್ಷ 10 ಲಕ್ಷ ಆಯ್ತು, 15 ಲಕ್ಷ ಆಯ್ತು ಮೂಲವಾಸಿಗಳು. ಇರೀರಿ ಸ್ವಾಮಿ, ನೀವು ಮಾತಾಡೋವಾಗ ಏನು ಮಾತಾಡಬೇಕು, ಹೇಳಿ ಪ್ಲೀಸ್. ಇವತ್ತಿನ ದಿವಸ ಇವ್ರು ಹೇಳ್ತಾ ಇದ್ದಾರೆ 1992ರಲ್ಲಿ ಪ್ರಾರಂಭ ಆಗಿದ್ದು ಬೆಂಗಳೂರು ಮಹಾನಗರ ಅಂತೇಳಿ. 92ರಿಂದ ಆಡಳಿತ ಹೆಂಗಿತ್ತು ಅಂತ ನೋಡಿ ಸ್ವಾಮಿ. ಯಾವತ್ತಾದ್ರೂ ಒಂದ್ಸರಿ ನೀವು ಸಿಸ್ಟಮ್ ಆಗಿ ಪ್ರಿನ್ಸಿಪಲ್ಸ್ ಆಗಿ ಅಕೌಂಟಿಂಗ್ ಸಿಸ್ಟಮ್ ತಂದಿದ್ದೀರಾ? ಲೆಕ್ಕ ಎಲ್ಲಾದ್ರೂ ಇದೆಯಾ? ಎಲ್ಲಾದ್ರೂ ಒಂದು ಅಕೌಂಟಬಿಲಿಟಿ ಇದೆಯಾ ಸ್ವಾಮಿ? 92ರಿಂದ ನೀವು 2007ರಿಂದ ಹೇಳ್ತಾ ಇದ್ದೀರಲ್ಲ, ಅಕೌಂಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದೀರಾ? ಏನಿದೆ ಅದು ದಟ್ ಈಸ್ ಎ ಕ್ರೂಡ್ ಮೆಥಡ್. ನೀವೇ ಒಪ್ಕೊಳ್ಳೋದು. ಆದ್ರೆ ಡಿಸಿಪ್ಲಿನರಿ ಒಂದು ಅಕೌಂಟ್ ಸಿಸ್ಟಮ್ ಅಲ್ಲಿ ಯಾವ್ದು ಇಷ್ಟೊಂದು ಸಾಲ ಮಾಡಿರಲಿಲ್ಲ. 4,000 ಸಾಲ ಮತ್ತು 2007ರಲ್ಲಿ 11,800 ಕೋಟಿ ರೂಪಾಯಿ ಬಿಲ್ಡಿಂಗ್ ಫಂಡ್ ಬೇಸ್ ಬಗ್ಗೆ ಮಾತಾಡೋದು ಹೇಳ್ತಾ ಇರೋದು ಹೇಳಿ.
ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ. ಬಿಲ್ ಡಿಸ್ಕೌಂಟಿಂಗ್ 11,800 ಕೋಟಿ ಮಾಡಿದಾರಲ್ಲ, ಯಾವ ಬೇಸಿಲ್ ಪ್ರೀ ಆಡಿಟ್ ಆಗಿದೆ, ಇಂಟರ್ನಲ್ ಆಡಿಟ್ ಆಗಿದೆ, ಕಂಕರೆಂಟ್ ಆಡಿಟ್ ಆಗಿದೆ, ಟ್ಯಾಕ್ಸ್ ಆಡಿಟ್ ಆಗಿದೆ, ಯಾವ ಆಡಿಟ್ ಅಲ್ಲ ಸ್ವಾಮಿ. ಇವತ್ತರೆಗೂ ಬ್ಯಾಲೆನ್ಸ್ ಶೀಟ್ ಆಗಿಲ್ಲ. ನೀವು ಹೇಳ್ತಾ ಇದ್ದೀರಾ 1997ರಿಂದ ಇವತ್ತರೆಗೂ ನಾನು ಇನ್ಫಾರ್ಮೇಶನ್ ಇದೆ. ನಾನು ಅಕೌಂಟ್ಸ್ ಚೇರ್ಮನ್ ಆಗಿದ್ದೆ, ಅಕೌಂಟ್ಸ್ ಚೇರ್ಮನ್ ಆಗಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲ, ಅದ್ರ ಹಿಂದಿಂದು ತಗೊಳ್ಳಿ ನೀವು. ಯಾವಾಗ ಆಗಿದೆ, ಏನಾದ್ರೂ ಇತ್ತು ಅದನ್ನ ಚರ್ಚೆ ಮಾಡೋಣ. ಚರ್ಚೆ ಮಾಡಿದ್ವಿ, ನಾವು ಹೇಳ್ತಾ ಇದ್ದೀವಿ. ಇವತ್ತು ಹೇಳಿದೀನಿ, BBMP ಆಗ್ತಾ ಇರೋದೇನಂದ್ರೆ ಸಿಗ್ದವ್ರಿಗೆ ಸೀರುಂಡೆ ಅಷ್ಟೇ ಆಗ್ತಾ ಇರೋದು. ಅದು ಮಾಡ್ಕೊಂಡು ಹೋಗ್ಬಿಟ್ರಿ. ಈಗ ಮಾಡ್ಕೊಂಡು ಈಗಲ್ಲ, 92ರಿಂದ ಬಂದಿರೋದು, ಇವತ್ತಿಂದಲ್ಲ, ಅವತ್ತಿಂದ ಎಂಕ್ವೈರಿ ಆಗ್ಲಿ. ನೀವು ಯಾಕೆ ಎಂಕ್ವೈರಿ ಮಾಡ್ಲಿಲ್ಲ? ಎಂಕ್ವೈರಿ ಮಾಡಿ ಅಂತ ಹೇಳ್ತಾ ಇರೋದು. ಯಾರ ಕೈಲಿದೆ? ಮೇಯರ್ ಕೈಲಿಲ್ಲ. ಸರ್ಕಾರ 7 ವರ್ಷ ಸರ್ಕಾರ ಆಯ್ತು ನಿಮ್ದು. ಆಯ್ತು ಸ್ವಾಮಿ, 7 ವರ್ಷಗಳ ಕಾಲದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಸ್ವಚ್ಛವಾದಂತ ಒಂದು ಆಡಳಿತ ಕೊಡೋದಕ್ಕೆ ಎಲ್ಲಾ ಪ್ರಕರಣದಲ್ಲೂ ನೀವು ತಗೋಬೇಕಾಗಿತ್ತು. 7 ವರ್ಷಗಳ ಕಾಲ ಆದ್ಮೇಲೆ ಇವತ್ತು ಸಾಲ ಮಾಡಿ ಪ್ರತಿಯೊಬ್ಬ ನಾಗರಿಕರ ಮೇಲೆ ಸಾವಿರಾರು ರೂಪಾಯಿ ಇಡ್ತಕ್ಕಂಥದ್ದು ಆಗಿದೆ. ಸಾಲವನ್ನು 8 ಕೋಟಿ ರೂಪಾಯಿ ಸಾಲವನ್ನು ಕಟ್ಟೋದಾರೆ ಇವತ್ತು. ಒಂದ್ ನಿಮಿಷ ನಾನು ಮುರುಗಿಸ್ಬಿಡ್ತೀನಿ. ಇವತ್ತೊಂದು ದಿವಸ ಉತ್ತಮವಾದಂತ ಆಡಳಿತ ಕೊಟ್ಟಿದ್ದಾರೆ. ಇವತ್ತು ಈ ಪ್ರಕರಣ ನೀವು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ, ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ, ಹಂಗಾದ್ರೆ ಯಾರು ಕೊಟ್ಟಿಲ್ಲ. ಸಾರ್ವಜನಿಕ ಅಲ್ಲ, ಇವತ್ತೊಂದು ದಿವಸ ಸರ್ ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನಾವು ಕೊಟ್ಟಿಲ್ಲ. ಇವತ್ತೊಂದು ದಿವಸ ಇವ್ರೇನ್ ಹೇಳ್ತಾ ಇದಾರಲ್ಲ, 2 ಮಾಡ್ಬೇಕು 3 ಮಾಡ್ಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಈಗ ಒಂದು ಸಮಿತಿ ಮಾಡಿ ಸಮಿತಿ ಕೊಟ್ಟಿದ್ದೀರ ಮಾಡಿ ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನೀವು ಮೇಯರ್ ಇವತ್ತಿದ್ದಾರೆ, ಮೇಯರ್ ಏನ್ ಅಧಿಕಾರ ಇದೆ ಅಂತೇಳಿ ಇವತ್ತಿನ ದಿವಸ ಅವ್ರು ಇನ್ನೊಂದು 3 ಮೇಯರ್ ಮಾಡ್ತೀರಾ? ಇರೋಂತ ಒಂದು ಮೇಯರ್ಗೆ ಏನೂ ಅಧಿಕಾರ ಇಲ್ಲದೆ ಇರುವಾಗ 2 ಮೇಯರ್ ಏನ್ ಮಾಡ್ತೀರಾ? ಅದ್ರ ಬದಲು ನೀವೇನು ಇವತ್ತಿನ ದಿವಸ 3 ಮೇಯರ್ ಮಾಡೋ ಜಾಗದಲ್ಲಿ 3 ಝೋನ್ ಮಾಡಿ 3 ಕಮಿಷನರ್ ಇಟ್ಕೊಳ್ಳಿ. ಒಂದು ಕಾಮಗಾರಿಗೆ ಇಟ್ಕೊಳ್ಳಿ, ಒಬ್ಬರನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಇಟ್ಕೊಳ್ಳಿ, ಇನ್ನೊಬ್ಬರನ್ನ ರೆವಿನ್ಯೂಗೆ ಇಟ್ಕೊಳ್ಳಿ. ಆ ರೀತಿ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಪಾರದರ್ಶಕತೆ ತಂದು ಅಕೌಂಟಬಿಲಿಟಿ ತನ್ನಿ. ನೀವು ಇವಾಗ ನೀವು ಹೇಳಿದ್ದಕ್ಕೆ ಬೆಲೆ ಕೊಡ್ತೀನಿ. ಕಸ್ತೂರಿ ರಂಗನ್ ಕಮಿಟಿ ಯಾರು ಸ್ವಾಮಿ ಮಾಡಿದ್ದು? ಹೇಳಿ ಕಸ್ತೂರಿ ರಂಗನ್ ಕಮಿಟಿ ಮಾಡಿದ್ ಯಾರು? ನೀವ್ ಹೇಳಿ. ಬೆಟರ್ ಗವರ್ನೆನ್ಸ್ ಮಾಡೋದಕ್ಕೆ, ಬೆಟರ್ ಗವರ್ನೆನ್ಸ್ ಕೊಡೋದಕ್ಕೆ ಈ ಕಸ್ತೂರಿ ರಂಗನ್ ಬಿಜೆಪಿ ಸರ್ಕಾರ ರಚಿಸ್ತು. ಆ ಕಸ್ತೂರಿ ರಂಗನ್ ಅವರು ಉತ್ತಮವಾದಂತ ಒಂದು ವರದಿಯನ್ನು ಕೊಟ್ಟು, ಬಹಳ ಉತ್ತಮವಾದಂತದ್ದು. ಆ ಅದರಲ್ಲಿ 5% ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವ್ರು ಹೇಳಿದ್ರಲ್ಲ ಇಷ್ಟೊತ್ತು ಸರ್, ಇಲ್ಲಿ ಒಂದು ವಿಷಯನ ಪ್ರಮುಖವಾಗಿ ಗಮನಿಸಬೇಕಾದ್ದು, ತಾವೇನ್ ತೋರಿಸಿದ್ರೆ ಇವಾಗ ಕಮಿಟಿ ಏನ್ ಮಾಡಿದ್ದಾರೆ BS ಪಾಟೀಲ್ ಅವ್ರ ನೇತೃತ್ವದಲ್ಲಿ, ಸಿದ್ದಯ್ಯನವ್ರು ಮಾತಾಡ್ತಾ ಒಂದು ಮಾತು ನೇರವಾಗಿ ಹೇಳಿದ್ರು. ಸರ್ಕಾರ ಬೆಂಗಳೂರಿನ ವಿಭಜನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಯಾವ ತರ ಮಾಡಬೇಕು ಅನ್ನೋದನ್ನ ಮಾಡೋದಕ್ಕೆ ನಮ್ಮ ಕಮಿಟಿ ಮಾಡಿದ್ದಾರೆ ಅಂತ ನೇರವಾಗಿ ಹೇಳಿದ್ರು. ಅದು ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸರ್ಕಾರಕ್ಕೆ ಇದು ಅವಶ್ಯಕವಾಗಿದೆ ಡಿವೈಡ್ ಆಗೋದು. ಯಾಕೆ ಡಿವೈಡ್ ಆಗಬೇಕು? ಅವ್ರು ಹೇಳ್ತಾ ಇದ್ದಾರೆ ಆಡಳಿತಾತ್ಮಕವಾಗಿ ಸಮಸ್ಯೆಗಳಿದೆ, ನಡ್ಸೋಕ್ಕಾಗ್ತಾ ಇಲ್ಲ ಒಬ್ಬ ಕಮಿಷನರ್ ಬೆಂಗಳೂರನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಅಂತ. ಇವತ್ತಿಗೆ ಒಬ್ಬ ಕಮಿಷನರ್ ಬೆಂಗಳೂರನ್ನೇನು ಆಳ್ತಾ ಇಲ್ಲ. ಕಮಿಷನರ್ ಒಬ್ಬರಿದ್ರೆ 8 ಜನ ಜಾಯಿಂಟ್ ಕಮಿಷನರ್ ಇದ್ದಾರೆ. ಅವ್ರ ಕೆಳಗಡೆ 8 ಜನ ಚೀಫ್ ಇಂಜಿನಿಯರ್ಗಳಿದ್ದಾರೆ. ಅದ್ರ ಜೊತೆಗೆ ಡೆಪ್ಯೂಟಿ ಕಮಿಷನರ್ ಇದ್ದಾರೆ. ಜೊತೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಒಬ್ಬ ಚೀಫ್ ಇಂಜಿನಿಯರ್, ಒಬ್ಬ ಜಾಯಿಂಟ್ ಕಮಿಷನರ್ ಇದ್ದಾರೆ. ಸ್ಟಾಮ್ ವಾಟರ್ ಡ್ರೈನ್ಗೆ ಅಂತ ಸಪರೇಟ್ ಆಗಿ ಒಬ್ಬರಿದ್ದಾರೆ. ಒಂದೊಂದು ಬೃಹತ್ ಮೇಜರ್ ರೋಡ್ಸ್ ಅಂದ್ಬಿಟ್ಟು ಅದಕ್ಕೆ ಒಬ್ಬರಿದ್ದಾರೆ. ಈ ತರ ಒಂದೊಂದು ಡಿವಿಷನ್ಗೆ ಒಬ್ಬೊಬ್ಬರಿದ್ದಾರೆ. ಒಬ್ಬರೇ ಕಮಿಷನರ್ ಯಾವುದನ್ನು ನೋಡ್ಕೊಂತಾ ಇಲ್ಲ. ಮತ್ತೆ ಇನ್ನೊಂದು, ದಯವಿಟ್ಟು 1 ನಿಮಿಷ ನಾನು ಹೇಳ್ತೀನಿ ರೀ, 1 ನಿಮಿಷ ನೀವು ಆಮೇಲೆ ಮಾತಾಡಿ, ನಾನು ಆಮೇಲೆ ಕೊಡ್ತೀನಿ ರೀ. ನಾವು ಹೇಳೋದನ್ನ ಫಸ್ಟ್ ನೀವು ಕೇಳಿಸ್ಕೊಂಬಿಡಿ. ಇಷ್ಟಾದ್ಮೇಲೆ ಫಸ್ಟ್ ಆಡಳಿತ ಏನು ಸರ್ಕಾರ ನಡೆಸ್ತಾ ಇತ್ತು, ಅದಾದ್ಮೇಲೆ BBMP ಏನ್ ಬಂತು. BBMP ಬರೋದಕ್ಕೆ ಮೊದಲೇ 4,000 ಕೋಟಿ ಸಾಲ ಇತ್ತು BBMP-ನಲ್ಲಿ. ಅದಾದ್ಮೇಲೆ ಇವಾಗಲೂ 4,000 ಕೋಟಿ ಸಾಲ ಹಂಗೆ ಇದೆ. 4,000 ಕೋಟಿ ಸಾಲ ಇದೆ. ಒಂದು ನಿಮಿಷ, ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಅಲ್ಲಿ ಸರ್ಕಾರ ಯಾರು ಸರ್ಕಾರ ಇದ್ರು ಅನ್ನೋದ್ರ ಆಮೇಲೆ BBMP ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸರ್ಕಾರದ ವಿಷಯ ಚರ್ಚೆಗೆ ಬಂದಾಗ ಅದನ್ನು ಮಾಡೋಣ. ಆಮೇಲೆ ಅದಾದ್ಮೇಲೆ ಏನಾಗಿದೆ, ಒಬ್ಬೊಬ್ಬ ಒಂದೊಂದು ವಾರ್ಡ್ ವೈಸು AEE, AE, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅಂತ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಇದ್ದಾರೆ. MLA ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಜನ ಅಧಿಕಾರಿಗಳಿರ್ಬೇಕಾದ್ರೆ ಅವ್ರಿಗೆ ನೀವು ಅಧಿಕಾರ ಕೊಟ್ಟಿಲ್ವಾ? ಇವತ್ತು ಬೈ ಚಾನ್ಸ್ ಆಯ್ತು, ಇವ್ರು ಹೇಳ್ದಾಗ 3 ಡಿವೈಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮೇಜರ್ ರೋಡ್ಸ್ ಇದೆ. ಇವಾಗ MG ರೋಡ್ ಅರ್ಧ ಬಂದು ಬೆಂಗಳೂರು ಸೆಂಟ್ರಲ್ಗೆ ಸೇರುತ್ತೆ, ಇನ್ನು ಅರ್ಧ ಬಂದು ಬೆಂಗಳೂರು ಈಸ್ಟ್ಗೆ ಸೇರುತ್ತೆ, ಇನ್ನು ಅರ್ಧ ವೆಸ್ಟ್ಗೆ ಸೇರುತ್ತೆ. ಅವಾಗ ಆ ರೋಡ್ನ ಮೇಂಟೈನ್ ಮಾಡೋದು ಯಾವ ರೀತಿ ಮಾಡ್ತೀರಾ? ಅದಕ್ಕಿಂತ ಇಂಪಾರ್ಟೆಂಟು ಸ್ಟಾಮ್ ವಾಟರ್ ಡ್ರೈನ್ಸ್ ಇದೆ.
ಸ್ಟಾಮ್ ವಾಟರ್ ಟ್ಯಾಂಕ್ಸ್ನ ಇವಾಗ ಬೆಂಗಳೂರಿನಲ್ಲಿ ಈ ಮೂಲೆಯಿಂದ ಈ ಮೂಲೆವರೆಗೂ ಹರ್ಕೊಂಡು ಹೋಗ್ತಾ ಇರುತ್ತೆ. ಯಾವ್ಯಾವ ಮೋರಿನ ಯಾರ್ಯಾರು ಮೇಂಟೈನ್ ಮಾಡ್ತಾರೆ? ಅದಕ್ಕಿಂತ ಮುಖ್ಯವಾಗಿ ಸಾಲಿಡ್ ವೇಸ್ಟ್ ಬಗ್ಗೆ ಬರ್ತಾ ಇದೆ. ಅದ್ರ ಜೊತೆಗೆ ಇವಾಗ ಇರೋದ್ರಲ್ಲೇ ಒಬ್ಬ ಮೇಯರು, ಒಬ್ಬ ಡೆಪ್ಟಿ ಮೇಯರು, 11 ಜನ ಕಮಿಟಿ ಚೇರ್ಮನ್ಸ್, ಆಫೀಸರ್ಗಳಿದ್ದಾರೆ. ಅವ್ರಗಳದೇ ಖರ್ಚು BBMP ಸಿಕ್ಕಾಪಟ್ಟೆ ಬರ್ತಾ ಇದೆ. ಅದಾದ್ಮೇಲೆ 33 ಜನ ಕಮಿಟಿ ಚೇರ್ಮನ್ಗಳು, 3 ಜನ ಮೇಯರು, 3 ಜನ ಡೆಪ್ಟಿ ಮೇಯರು, ಅವ್ರಿಗೆಲ್ಲ ಡ್ರೈವರು, ಅವ್ರಿಗೆಲ್ಲ ಕಾರು, ಅವ್ರಿಗೆಲ್ಲ P1ಗಳು, ಅವ್ರಿಗೆಲ್ಲ ಆಫೀಸು, ಅದು ಎಷ್ಟು ಖರ್ಚಾಗುತ್ತೆ ಅಡ್ಮಿನಿಸ್ಟ್ರೇಟಿವ್? ನನ್ನ ಪ್ರಶ್ನೆ ಉತ್ತರ ಕೊಡಿ ತಿಮ್ಮೇಗೌಡ್ರೆ. ಇದೇ ರೀತಿಯ ವ್ಯವಸ್ಥೆ ಕೋಲ್ಕತ್ತಾದಲ್ಲೂ ಇದೆ ಸರ್. ಒಂದ್ ನಿಮಿಷ. ಮುಂಬೈನಲ್ಲೂ ಇದೆ, ದೆಹಲಿನಲ್ಲೂ ಇದೆ. ಹೌದು. ಹೆಂಗ್ ಸ್ವಾಮಿ ಅವ್ರ ಹೆಂಗ್ ಮಾಡ್ತಾ ಇದ್ದಾರೆ? ಒಂದ್ ನಿಮಿಷ ಹೇಳ್ತೀನಿ, ರಸ್ತೆ ಹಂಚ್ಕೊಂಡು ಯಾರ? ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ ಶಿವ, ಒಂದ್ ನಿಮಿಷ ಇರಿ, ದಯವಿಟ್ಟು ಒಂದ್ ನಿಮಿಷ ಇರಿ ಸರ್. ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ. ಇವಾಗ ಕಲ್ಕತ್ತಾದಲ್ಲಿ ಯಾವ ಸಮಯದಲ್ಲಿ ವಿಭಜನೆ ಮಾಡಿ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರು? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗೋದಕ್ಕೆ ಮೊದ್ಲೇನೆ ಹಳೆ ಬೆಂಗಳೂರು ಏನಿತ್ತು ಅದನ್ನ ಬಿಟ್ಟು ಬೇರೆ ಬೇರೆದು ನೀವು ಜನ್ಮದಲ್ಲಿ ಮಾಡಕ್ಕಾಗಲ್ಲ ಇದನ್ನ ಸರ್. ಮಾಡಕ್ಕಾಗಲ್ಲ ಅಲ್ಲ, ಮಾಡಬಹುದು, ಮಾಡಕ್ಕಾಗಲ್ಲ ಅನ್ನೋದಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಾವ್ ಹೇಳ್ತಾ ಇರೋದು ಅವಶ್ಯಕತೆ ಇಲ್ಲ. ಪಾಲಿಕೆ ಮಾಡೋದಕ್ಕೆ ಮೊದಲೇ ಮಾಡಿದ್ರೆ ಹೆಂಗೋ ಡಿವೈಡ್ ಆಗಿರೋದು. ನಮ್ಮಲ್ಲಿ ನೋಡಿ ಸರ್, ನೋಡಿ ಸರ್, ನೋಡಿ ಬಂದೆ ಸರ್, ತಿಮ್ಮೇಗೌಡ್ರೆ ಬಂದೆ ಸರ್. ಅಲ್ಲ, ನಾವ್ ಮಾಡಿದೀವಿ ಅಂತ ನೀವ್ ಯಾಕೆ ಮಾಡ್ಬೇಕು? ನಾವ್ ಮಾಡಿದೀವಿ ಅಂತ ನೀವ್ ಯಾಕೆ ಮಾಡ್ಬೇಕು? ಕುಂಬಳಕಾಯಿ ಕಳ್ಳ ನಾವಲ್ಲ, ನಾನು ಹೇಳ್ತಾ ಇದ್ದೀನಿ ನಿಮ್ ಕತೆ. ಹೌದು, ನೀವ್ ಯಾಕೆ ಮಾಡ್ತಾ ಇದೀರಿ? ಈಗ ನಾವ್ ಮಾಡ್ತಾ ಇಲ್ಲ. ಯಾರು ಹೇಳಿದ್ರು ಆಡಳಿತ ಸುಧಾರಣೆ ಆಗಲಿ ಯೋಚನೆ ಮಾಡೋಣ. ಅಡ್ಮಿನಿಸ್ಟ್ರೇಟರ್ ಹಾಕಿ 3 ವರ್ಷಕ್ಕೆ ಮಾಡಿದ್ರಿ. ನೀವು ಅದನ್ನೇ ಮಾಡ್ಬೇಕು ಅಂತಿದ್ರ ಈಗ? ನೀವು ಆ ರೀತಿ ಚುನಾವಣೆ ಖುಷಿ ಪಡ್ಬೇಕು. ಮೇಯರ್ ಮಾಡ್ಬೇಕು ಅಂದ್ರೆ ಒಂದು ವರ್ಷದಿಂದ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಾಯ್ತು. ಶಿವಕುಮಾರ್, ಇನ್ನಷ್ಟು ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. Industrial tea, the original.